ವೀಕ್ಷಕರೇ, ವರ್ಷದ ಬೇಸಿಗೆಯ ಪ್ರತಾಪ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಾವು ಮನೆಯಿಂದ ಆಚೆ ಕಾಲಿಡಕ್ಕೂ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಬಿಸಿಲು ಕಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಏರಿಕೆ ಆಗ್ತಾ ಇದ್ದ ತಾಪಮಾನ ಮತ್ತು ಬಿಸಿಲಿಗೆ ಜನರು ಅಕ್ಷರಶಃ ಬೇಸತ್ತೋಗಿದ್ದಾರೆ. ಆಕಾಶದಿಂದ ಸೂರ್ಯದೇವ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಭೂಮಿ ಕಾದ ಕೆಂಡದಂತೆ ಆಗ್ತಾ ಇದೆ. ಯಾವಾಗಪ್ಪ ಮಳೆ ಬರುತ್ತೆ ಬಾರೋ ಮಳೆರಾಯ ಅನ್ನುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಆದ್ರೆ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಸೇರಿದಂತೆ ತುಂಬಾ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಅದು ಕೂಡ ಜೋರಾದ ಗಾಳಿಯೊಂದಿಗೆ ಮತ್ತು ಆನೆಕಲ್ಲೊಂದಿಗೆ ಮಳೆಯಾಗಿದೆ ಅಂತಾನೆ ಹೇಳ್ಬೋದು. ಇಂತಹ ರಣ ಬಿಸಿಲಿನಿಂದ ಕಂಗೆಟ್ಟ ರಾಜ್ಯದ ಜನತೆಗೆ ಈ ಹಿಂದಿನ ಭಾರತದ ಹವಾಮಾನ ಇಲಾಖೆ ಸಿಹಿ ಸುದ್ದಿಯನ್ನು ಕೊಟ್ಟಿತ್ತು. ಏಪ್ರಿಲ್ 28ರಿಂದ IMD ಹೇಳೋ ಪ್ರಕಾರ ಮುಂದಿನ 4 ದಿನಗಳ ಕಾಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಭರ್ಜರಿ ಮಳೆಯಾಗುವ ಸಾಧ್ಯತೆ ಅಂತ ವರದಿಯಾಗಿತ್ತು. ಅಷ್ಟಕ್ಕೂ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಬೆಳಿಗ್ಗೆ ಬಿಸಿಲಿದ್ರು ಕೂಡ ಸಂಜೆ ವೇಳೆಗೆ ಬಿರುಗಾಳಿ ಸಹಿತ ಮಳೆಯಾಗುವ ಚಾನ್ಸಸ್ ಇದೆ. ಅಂದ್ರೆ ಇವತ್ತಾಯ್ತಲ್ಲ ಸೇಮ್ ಅದೇ ರೀತಿ ಅಥವಾ ನಿನ್ನೆ ಆಗಿತ್ತಲ್ಲ ಅದೇ ರೀತಿ ಆಗುವ ಚಾನ್ಸಸ್ ಇದೆ. ರಾಜ್ಯದ ಇಂದಿನ ಹವಾಮಾನ ಪರಿಸ್ಥಿತಿ ಮತ್ತು ಪೂರ್ವ ಮುಂಗಾರಿನ ಪ್ರತಿಯೊಂದು ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ರೀತಿಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನನ್ನದು. ಅದು ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ದಯವಿಟ್ಟು ನಿಮ್ಮದೊಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮೊದಲು ನಾವು ರಾಜಧಾನಿ ಸಿಲಿಕಾನ್ ಸಿಟಿ, ಅದರಲ್ಲೂ AC ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಿನ ಬಗ್ಗೆ ನಾವು ಒಂಚೂರು